ಪಾಕಿಸ್ತಾನ ಹಾಗೂ ಭಾರತದ ನಡುವೆ ಯುದ್ಧ ಭೀತಿ ಎದುರಾಗಿದೆ. ನಮ್ಮ ಸೈನಿಕರ ಆತ್ಮವಿಶ್ವಾಸ ಹೆಚ್ಚಿಸಲು ಬೆಳಿಗ್ಗೆ ಶಿವಮೊಗ್ಗದ ಕೋಟೆ ಸೀತಾರಾಮ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ನಡೆಸಲಾಯಿತು. ಎಂಎಲ್ಎ ಚನ್ನಬಸಪ್ಪ ಹಾಗೂ ಇತರ ಬಿಜೆಪಿ ಮುಖಂಡರು ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿದ ಶಾಸಕ, ಶೌರ್ಯದ ಆರಾಧನೆ ಸೇನೆಯ ವಿಜಯಕ್ಕೆ ನಮ್ಮ ಪ್ರಾರ್ಥನೆಯಾಗಿದೆ. ಕಾಶ್ಮೀರ ಕಣಿವೆ ಪಹಲ್ಗಾಮ್ನಲ್ಲಿ ಉಗ್ರರ ಹೇಡಿ ಕೃತ್ಯಕ್ಕೆ ಪ್ರತೀಕಾರವಾಗಿ ಸತತ 3 ದಿನಗಳಿಂದ ನಡೆಯುತ್ತಿರುವ ಆಪರೇಷನ್ ಸಿಂಧೂರ್ ಯಶಸ್ವಿಗೆ ಹಾಗೂ ಭಯೋತ್ಪಾದಕರನ್ನು ಹೊಡೆದುರುಳಿಸುವಂತೆ ಪ್ರಯತ್ನಿಸಲಾಗಿದೆ ಎಂದರು. ಇವತ್ತಿನ ದಿನ ಪಹಲ್ಗಾಮ್ನಲ್ಲಿ ಏನು ಉಗ್ರಗಾಮಿಗಳು ನಮ್ಮ ಯುದ್ಧ ಮತ್ತೆ ಅವರ ತಂಡ ಪಾಕಿಸ್ತಾನಕ್ಕೆ ನುಗ್ಗಿ ಉಗ್ರರ ಅಡಗು ತಾಣಗಳನ್ನ ಧ್ವಂಸ ಮಾಡಿ ಯುದ್ಧಕ್ಕೆ ಸನ್ನದ್ಧವಾಗಿದೆ. ಈ ಒಂದು ಸಂದರ್ಭ ಹತ ಮಾಡಿದರೆ ನಮ್ಮ ಸೈನಿಕರು. ಇನ್ನು ಉಗ್ರಗಾಮಿಗಳ ತಾಣಗಳನ್ನ ಹತ ಮಾಡಬೇಕು, ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿಯನ್ನ ಮಾಡಬೇಕು. ಈ ಸಂದರ್ಭದಲ್ಲಿ ನಮ್ಮ ಸೈನಿಕರಿಗೆ, ನಮ್ಮ ದೇಶದ ನಾಯಕರಿಗೆ ಬೆನ್ನೆಲುಬಾಗಿ ನಿಂತು ನಾವೆಲ್ಲ ಪೂಜೆಯ ಮುಖಾಂತರ, ದೈವ ಆರಾಧನೆಯ ಮುಖಾಂತರ ಅವರಿಗೆ ಭಗವಂತ ಶಕ್ತಿಯನ್ನು ತುಂಬಲಿ. ಪಾಪಿಸ್ಮಕ ನಗರ ಘಟಕ ವತಿಯಿಂದ ಇವತ್ತು ಒಂದು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ಪೂಜೆ. ರಾಜ್ಯಾದ್ಯಂತ ಸೈನಿಕರಿಗೆ ಒಂದು ಆತ್ಮಸ್ಥೈರ್ಯವನ್ನ ತುಂಬುವಂತಹ ಕೆಲಸ ಕಾರ್ಯಕರ್ತರಲ್ಲಿ ಆಗ್ಬೇಕು, ಕಾರ್ಯಕರ್ತರಿಂದ ಆಗ್ಬೇಕು ಅನ್ನುವಂತ ಯೋಚನೆ ಇಟ್ಕೊಂಡು ಇವತ್ತು ಎಲ್ಲಾ ಮಂಡಲಗಳಲ್ಲಿ ನಾವು ಈ ಕಾರ್ಯವನ್ನ ನಾವು ಮಾಡ್ತಾ ಇದ್ದೇವೆ. ಭಾರತ್ ಮಾತೆಗೆ ಹೂವಾಗಿ ಪಾಕಿಸ್ತಾನಕ್ಕೆ ಬಾಂಬ್ ಹಾಕಿ ಇವತ್ತು ನಿಜ ಆಗಿದೆ. ಏನ್ ಕಳೆದ ತಿಂಗಳು 22ನೇ ತಾರೀಕು 26 ಹಿಂದೂ ನಾಗರಿಕರ ಏನು ಹತ್ಯೆ ಆಯಿತು, ಅದರ ಪ್ರತಿಕಾರವಾಗಿ ಭಾರತ ಇವತ್ತು ಪ್ರತಿಕಾರವನ್ನ ತೀರಿಸ್ತಾ ಇದೆ. ರಾಜ್ಯಾದ್ಯಂತ ಸೈನಿಕರಿಗೆ